ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾವ ರಸ್ತೆ ನೋಡಿದ್ರೂ ಕೂಡ ಅಲ್ಲಿ ಬೃಹದಾಕಾರದ ಮರಗಳು ನೆಲಕ್ಕುರುಳಿದೆ. ಜನಸಂಚಾರ ಅಸ್ತವ್ಯಸ್ತವಾಗಿದೆ. ಲೈಟ್ ಕಂಬಗಳು ಧರೆಗುರುಳಿದೆ. ಜಿಬಿಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಸುನಿಲ್ ರಾಜಾಜಿನಗರದಿಂದ ಜಾಯ್ನ್ ಆಗಿದ್ದಾರೆ. ಹಾಗೆ ಪ್ರದೀಪ್ ಬೌರಿಂಗ್ ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಪ್ರದೀಪ್ ಹತ್ರ ಮಾಹಿತಿನ ಪಡ್ಕೋಣ. ಪ್ರದೀಪ್, ಈಗಾಗಲೇ ಮರಣೋತ್ತರ ಪರೀಕ್ಷೆಗಳಾಗಿದೆ, ಕುಟುಂಬಕ್ಕೆ ಹಸ್ತಾಂತರ ಮಾಡಬೇಕಾಗಿದೆ. ಸದ್ಯದ ಮಾಹಿತಿಗಳು ಏನ್ ಸಿಗ್ತಾ ಇದೆ? ಕುಟುಂಬಸ್ಥರಿಗೆ ಎಷ್ಟೊತ್ತಿಗೆ ಮೃತದೇಹಗಳನ್ನು ರವಾನಿಸಬಹುದು? ಪ್ರದೀಪ್, ಧ್ವನಿ ಕೇಳ್ತಾ ಇದ್ರೆ. ಶಕುಂತಲಾ, ನಿನ್ನೆ ಸಂಜೆ ಬೆಂಗಳೂರಿನ ಹೃದಯ ಭಾಗ ಅಂದ್ರೆ ಬೌರಿಂಗ್ ಆಸ್ಪತ್ರೆಯ ಬಳಿ ನಡೆದಿದ್ದಂತಹ ದುರಂತ ಏನಿದೆ, ಇದು 7 ಜನರನ್ನ ಬಲಿ ಪಡೆದಿತ್ತು. ಸದ್ಯಕ್ಕೆ 7 ಜನರನ್ನ ಮರಣೋತ್ತರ ಪರೀಕ್ಷೆ ನಿನ್ನೆ ರಾತ್ರಿ ಇಡೀ ನಡೆದಿರುವಂತದ್ದು. ತದನಂತರ ಎಲ್ಲರ ಮೃತದೇಹಗಳನ್ನು ಸಹ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ. ಅಂದ್ರೆ ಕೇರಳ ಮೂಲದ 2 ಮಹಿಳೆಯರನ್ನ ಕೇರಳಕ್ಕೆ ರಾತ್ರಿ ಮೃತದೇಹಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಉತ್ತರ ಪ್ರದೇಶದ ಒಬ್ಬ ವ್ಯಕ್ತಿ ಮತ್ತೆ ಅಸ್ಸಾಂನ ಒಬ್ಬ ವ್ಯಕ್ತಿಯನ್ನ ಸಹ ಅವರ ಸಂಬಂಧಿಕರು ಯಾರಿದ್ದಾರೆ ಅವ್ರಿಗೆ ಹಸ್ತಾಂತರ ಮಾಡಿ ಅವರನ್ನು ಸಹ ಮೃತದೇಹಗಳನ್ನ ಅವರ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿನ ಸ್ಥಳೀಯ ಈ 3 ಅಂದ್ರೆ ಒಂದು ಮಗು ಸೇರಿ 3 ಮೃತದೇಹಗಳನ್ನು ಸಹ ಹಸ್ತಾಂತರವನ್ನ ಬೆಳಿಗ್ಗೆ ಜಾವ 4 ಗಂಟೆ ಸುಮಾರಿಗೆ ಕೊಟ್ಟಿರುವಂತದ್ದು. ಈ ಸದ್ಯಕ್ಕೆ ಈ ಘಟನೆ ನಡೆದಂತ ನಂತರ ಮೃತದೇಹಗಳೆಲ್ಲವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಈಗ ವರದಿಯನ್ನ ತಯಾರು ಮಾಡ್ತಾ ಇದ್ರೆ ಒಂದು ಕಡೆ, ಮತ್ತೊಂದು ಕಡೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಈ 7 ಜನರ ಸಾವಿನ ಬಗ್ಗೆ ಒಂದು UDR ಅಂದ್ರೆ ಅಸಹಜ ಸಾವನ್ನ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಘಟನೆ ನಡೆದ ಸ್ಥಳದಲ್ಲಿ ನಾನಿದ್ದೀನಿ. ಈ ಘಟನೆ ನಡೆದಂತಹ ಸ್ಥಳದಲ್ಲಿ ಸದ್ಯಕ್ಕೆ ಯಾವ ರೀತಿಯಾಗಿ ದೃಶ್ಯಗಳಿರುವ ಘಟನೆ ಸ್ಥಳ ಯಾವ ರೀತಿಯಾಗಿದೆ ಅಂತ ನೋಡಬಹುದು. ಸದ್ಯಕ್ಕೆ ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ ಕಾಂಪೌಂಡ್ ಹತ್ರ ಯಾರು ಹೋಗಬಾರ್ದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಜೊತೆಗೆ ಇಲ್ಲಿದ್ದ ಕಾಂಪೌಂಡ್ ಏನು ಎಲ್ಲ ತಡೆಗೋಡೆ ಏನಿತ್ತು ಎಲ್ಲವೂ ಸಹ ಕೆಳಗಡೆ ಬಿದ್ದಿದೆ, ಅದೆಲ್ಲವೂ ಸಹ ಅಲ್ಲೇ ಇದೆ. ಕ್ರೈಮ್ ಸೀನ್ ಆಗಿರೋ ಕಾರಣಕ್ಕೋಸ್ಕರ ಎಲ್ಲವೂ ಸಹ ಅಲ್ಲೇ ಇರ್ಬೇಕಾಗುತ್ತೆ. ಇನ್ನು ಈ ಘಟನೆ ಬಗ್ಗೆ ಮಾತಾಡೋಕೆ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಂಥ ಒಂದು ದುರಂತ ನಿಮ್ಮ ಏರಿಯಾದಲ್ಲಿ ಆಗಿರುವಂತದ್ದು ಏನ್ ಹೇಳ್ತೀರಾ ಸರ್? ಕಾರಣ ಏನಿರ್ಬೋದು ಇದಕ್ಕೆ? ಸರ್, ಇದು ಯಾವತ್ತೂ ಕೂಡ ಇದು ನೋಡಿ, ಅಲ್ಲಿ ಮಣ್ಣಿನ ಗುಡ್ಡೆ ಇದೆ. ಈ ಕಟ್ಟಡ ಕಟ್ಟುವಾಗ ಈ ಮಣ್ಣು ಇರ್ತಿತ್ತು. ಮೊನ್ನೆನೂ ಹೇಳ್ತಾ ಇದ್ವಿ, ಈ ಮಣ್ಣು ಗುಡ್ಡೆ ತಗೊಂಡ್ಬಂದು ಇಲ್ಲಿ ಹಾಕಿದ್ಕೆ ಆ ರಭಸಕ್ಕೆ, ಮಳೆ ಗಾಳಿ ರಭಸಕ್ಕೆ ಇದು ಗೋಡೆ ಬಿದ್ದಿರೋದು. ಇದೇ ಒಂದು ಕಾರಣ. ಈ ಒಂದು ಕಾರಣ ಏನಂದರೆ, ದುರಂತ ಏನಂದರೆ, ಶಾಸಕರು, ಆರ್ಕಿಟೆಕ್ಟು, ಇಂಜಿನಿಯರು, ಕಾಂಟ್ರಾಕ್ಟರ್ಗಳಿಂದ ಅವರಿಂದ ಪರ್ಯಾಯ ಅವರಿಂದ ಕಂಪೆನ್ಸೇಷನ್ ವಸೂಲಿ ಮಾಡಿ ಈ ಇರೋ ವಿಕ್ಟಿಮ್ಸ್ ಇದ್ದಾರಲ್ಲ ಅವ್ರಿಗೆ ಕೊಡಬೇಕಂತ ಒಂದು ಇದು ದುರಂತ ಏನಾಗಿದೆ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಈ ಮಣ್ಣಿನ ಗುಡ್ಡೆ ಅಲ್ಲಿಂದ ಕನ್ಸ್ಟ್ರಕ್ಷನ್ ಮಾಡಿ ಈ ಗೋಡೆಗೆ, ಹಳೆ ಗೋಡೆ ಇದು, ಈ ಹಳೆ ಗೋಡೆಗೆ ಬಂದು ಅದು ಅಟ್ಯಾಚ್ ಆಯಿತು. ತಡೆಯಲಾರದು ಅದು ಗೋಡೆ, ಹಳೇದು ಬ್ರಿಟಿಷ್ ಕಾಲದ ಗೋಡೆ. ಅದು ಯಾರಿಗೂ ಬೇಜವಾಬ್ದಾರಿ ಜವಾಬ್ದಾರಿಯಿಂದ ಇಲ್ಲಿ ಇರೋರು ಶಾಸಕರಿಗಿಲ್ಲ, ಕಾಂಟ್ರಾಕ್ಟರ್ಗಿಲ್ಲ, ಆರ್ಕಿಟೆಕ್ಟರ್ಗಿಲ್ಲ. ಈ ಯಾರು ಇದು ಮಾಡ್ತಾ ಇದ್ದಾರೆ, ಜವಾಬ್ದಾರಿಯಿಂದ ತಗೊಂಡು ಮಾಡ್ತಾ ಇದ್ದಾರೆ, ಅವ್ರಿಗೂ ಜವಾಬ್ದಾರಿ ಇಲ್ಲ. ಇದೆಲ್ಲ ಮೊಟ್ಟ ಮೊದಲು ಇದೆಲ್ಲ ಹೇಳಬೇಕಂದ್ರೆ ಒಂದು ಕಮಿಷನ್ ಬೇಸಿಸ್ ಕೆಲಸ ಇದು. ಈ ಕಮಿಷನ್ ಬೇಸಿಸಲ್ಲಿ ಯಾರೂ ಅದಕ್ಕೆ ಗಮನ ಕೊಡೋರಿಲ್ಲ. ಅದಕ್ಕೆ ಇದು ದುರಂತ ಆಗಿರೋದು ಅವ್ರಿಗೆ ಇವಾಗ ಯಾರು ವಿಕ್ಟಿಮ್ಸ್ ಇದ್ದಾರೆ ಅಂಥವ್ರಿಗೆ ಇವರು ಕಂಪೆನ್ಸೇಷನ್ ಕೊಡಬೇಕಂದ್ರೆ ಕಾಂಟ್ರಾಕ್ಟರು, ಆರ್ಕಿಟೆಕ್ಟು, ಇಲ್ಲಿನ ಇರೋ ಶಾಸಕರಿಂದ, ಆಮೇಲೆ ಈ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಾರಲ್ಲ DK ಶಿವಕುಮಾರ್ ಅವರು, ಇಲ್ಲಿ ಸ್ಥಳೀಯ ಶಾಸಕ ರಿಜ್ವಾನ್ ಅರ್ಷದ್ ಅವರು, ಇವರೆಲ್ಲ ಅವ್ರದ್ದು ಏನಿದೆ ಅವ್ರಿಗೆ ಕಂಪೆನ್ಸೇಷನ್ ಭರ್ಪೂರವಾಗಿ ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಓಕೆ, ಇದು ಸ್ಥಳೀಯರ ಆಕ್ರೋಶದ ಮಾತುಗಳಾಗಿರುವಂತದ್ದು. ಈ ಮೇಲ್ಗಡೆ ಏನು ಮಣ್ಣಿನ ಗುಡ್ಡೆ ಹಾಕಿದ್ರು, ಆ ಮಣ್ಣಿನ ಗುಡ್ಡೆಯಿಂದನಾಗಿದೆ ಈ ರೀತಿಯಾದ ತಡೆಗೋಡೆ ಕುಸಿದು ಬಿದ್ದು ಈ ರೀತಿಯ ದುರಂತ ಆಗಿದೆ. ದುರಂತದಲ್ಲಿ ಸಾವನ್ನಪ್ಪಿದ್ದವರಿಗೆ ಇನ್ನೂ ಹೆಚ್ಚಿನ ಪರಿಹಾರವನ್ನ ಕೊಡಬೇಕು ಅಂತ ಸ್ಥಳೀಯರು ಕೂಡ ಒಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಕುಂತಲಾ,
ಹಾಗೆ ಸಂಪರ್ಕದಲ್ಲಿರಿ ಪ್ರದೀಪ್. ಇನ್ನು ರಾಜಾಜಿನಗರದಿಂದ ಈಗಾಗಲೇ ಸುನಿಲ್ ಕೂಡ ಜಾಯ್ನ್ ಆಗಿದ್ದಾರೆ. ಸುನಿಲ್, ಎಸ್ಐ ಎಂಟ್ರೆನ್ಸ್ ನಲ್ಲೇನೆ ಬೃಹದಾಕಾರದ ಮರ ಬಿದ್ದು ಆಟೋಗಳು ಜಖಮ್ ಆಗಿದೆ, ಕಾರ್ಗಳು ಜಖಮ್ ಆಗಿದೆ. ಇಲ್ಲಿವರೆಗೂ ಕೂಡ ಜಿಬಿಎ ಅಧಿಕಾರಿಗಳೇ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿನ ಸಿಚುವೇಶನ್ ಹೇಗಿದೆ? ಖಂಡಿತ ಶಕುಂತಲ, ಇನ್ನೂ ಕೂಡ ಜಿಬಿಎ ಅಧಿಕಾರಿಗಳು ಇಲ್ಲಿ ಬಂದು ಮರವನ್ನು ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ನಿನ್ನೆ ಸುರಿದಂತ ಭಾರಿ ಮಳೆಗೆ ಈಗಾಗಲೇ ಬೆಂಗಳೂರಿನ ರಾಜಾಜಿನಗರ ಇಎಸ್ಐ ಆಸ್ಪತ್ರೆಯ ಮುಂಭಾಗದಲ್ಲಿ ಒಂದು ದೊಡ್ಡದಾದ ಮರ ಧರೆಗುರುಳಿ 3 ಆಟೋಗಳು ಸಂಪೂರ್ಣವಾಗಿ ಜಖಮ್ ಆಗಿದೆ. ನಾನೀಗ ಆ ಆಟೋಗಳು ಇರುವಂತಹ ಸ್ಥಳದಲ್ಲಿದ್ದೀನಿ, ಮರ ಬಿದ್ದಿರುವಂತಹ ಸ್ಥಳದಲ್ಲಿ. ನನ್ನ ಹಿಂಭಾಗಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಹೋದ್ರೆ 3 ಆಟೋಗಳು ಸಂಪೂರ್ಣವಾಗಿ ಜಖಮ್ ಆಗಿರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ನಿನ್ನೆ ಸುರಿದಂತ ಭಾರಿ ಮಳೆಗೆ ತಡರಾತ್ರಿ ಈ ಒಂದು ಮರ ಬಿದ್ದಿದೆ. ಮರ ಬಿದ್ದು ಇಷ್ಟೊತ್ತಾದ್ರೂ ಕೂಡ, ಬೆಳಗ್ಗೆ ಆದ್ರೂ ಕೂಡ ಯಾರು ಕೂಡ ಇದನ್ನು ತೆರವು ಮಾಡುವಂತ ಕೆಲಸವನ್ನು ಮಾಡಲ್ಲ. ಸದ್ಯಕ್ಕೆ ಇಲ್ಲಿ ಸ್ಥಳೀಯರೇ ಒಂದಷ್ಟು ವಾಹನಗಳ ಓಡಾಡ್ಲಿಕ್ಕೆ ಕೊಂಬೆಗಳನ್ನು ಸ್ವಲ್ಪ ಸೈಡಿಗೆ ಸರಿಸಿದ್ರು. ಆದ್ರೆ ಮರ ಈಗ ಏನು ಆಟೋಗಳ ಮೇಲೆ ಅದನ್ನ ತೆರವು ಮಾಡುವಂತ ಕೆಲಸ ಕೂಡ ಆಗಿಲ್ಲ. ಯಾಕೆಂದ್ರೆ ಇದೇ ರೀತಿಯಾಗಿ ಬೆಂಗಳೂರಿನ ಬಹುತೇಕ ಕಡೆ ಸಾಕಷ್ಟು ಮಳೆಯ ಒಂದು ಎಫೆಕ್ಟ್ ಕೂಡ ಆಗಿದೆ. ಸಾಕಷ್ಟು ಮರಗಳು ಧರೆಗುರುಳಿ ಕಾರ್ಗಳ ಮೇಲೆ ಮರಗಳು ಬಿದ್ದು ಕಾರ್ಗಳು ಜಖಮ್ ಆಗಿರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇಎಸ್ಐ ಆಸ್ಪತ್ರೆ ಬಳಿ ಈಗಾಗಲೇ 3 ಆಟೋಗಳ ಮೇಲೆ ಮರ ಬಿದ್ದು ಜಖಮ್ ಆಗಿರೋ ದೃಶ್ಯಗಳು ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಇನ್ನು ಇದು ಆಟೋ ಯಾರ್ದು ಸದ್ಯಕ್ಕೆ ಮಾಹಿತಿ ಕೂಡ ಇಲ್ಲ. ಹಾಗಾಗಿ ಇನ್ನೂ ಕೂಡ ಇಲ್ಲಿ ಜಿಬಿಎ ಅಧಿಕಾರಿಗಳು ಬಂದು ಇದನ್ನು ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಯಾಕೆಂದ್ರೆ ಬಹುತೇಕ ಸಾಕಷ್ಟು ಕಡೆ ಇದೇ ರೀತಿಯಾದ ಘಟನೆಗಳು ಕೂಡ ಕಂಡು ಬರ್ತಾ ಇದೆ. ನಾವು ಈ ಜಾಗಕ್ಕೆ ಬರುವಂತ ಸಂದರ್ಭದಲ್ಲಿ ಬಹುತೇಕ ಕಡೆ ಇದೇ ರೀತಿಯಾಗಿ ಮರಗಳು ರಸ್ತೆಗೆ ಬಿದ್ದಿತ್ತು. ಅದನ್ನು ತೆರವು ಮಾಡುವಂತ ಕೆಲಸ ಇನ್ನೂ ಕೂಡ ಆಗಿಲ್ಲ. ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಸಂಪೂರ್ಣವಾಗಿ 3 ಆಟೋಗಳು ಜಖಮ್ ಆಗಿರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇದೇ ರೀತಿಯಾಗಿ ಸಾಕಷ್ಟು ಮಳೆಯ ಅವಾಂತರ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ. ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ದೊಡ್ಡ ಮಟ್ಟಿಗೆ ನಿರ್ಮಾಣವಾಗಿರುವಂತದ್ದು. ನಿನ್ನೆ ಸುರಿದಂತ ಭಾರಿ ಮಳೆಗೆ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ. ರಾಜಾಜಿನಗರ ಮುಖ್ಯ ರಸ್ತೆಯಲ್ಲಿರುವ ಇಎಸ್ಐ ಆಸ್ಪತ್ರೆ ಇದೆ, ಅಲ್ಲಿ ಈ ಒಂದು ಘಟನೆ ಆಗಿದೆ. ಸದ್ಯಕ್ಕೆ ವಾಹನಗಳು ಓಡಾಡ್ಲಿಕ್ಕೆ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಮಾತ್ರ ಇಲ್ಲಿ ತೆರವನ್ನು ಮಾಡಿದೆ. ಆದ್ರೆ ಸಂಪೂರ್ಣವಾಗಿ ಮರವನ್ನು ತೆರವು ಮಾಡುವಂತ ಕೆಲಸವೂ ಕೂಡ ಆಗಿಲ್ಲ. ಹಾಗಾಗಿ ಜಿಬಿಎ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟೊತ್ತಾದ್ರೂ ಕೂಡ ಇದನ್ನು ತೆರವು ಮಾಡೋ ಕೆಲಸ ಆಗಿಲ್ಲ. ಹಾಗಾಗಿ ಇದರಿಂದ ಮುಂದೆ ಸಾಕಷ್ಟು ತೊಂದರೆ ಆಗುತ್ತೆ, ಮತ್ತೆ ಫುಟ್ಪಾತ್ ಅಲ್ಲಿ ಓಡಾಡ್ಲಿಕ್ಕೆ ಕೂಡ ತೊಂದರೆ ಆಗುತ್ತೆ ಅಂತೇಳಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು.